ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೆಂಗದಿರಿ? ನಾನಂತೂ ಸೂಪರ್ ಆಗಿ ಇದ್ದೇನೆ. ಇನ್ಮೇಲೆ ನಾನು ವ್ಲಾಗ್ಸ್ಗಳನ್ನು ಹಾಕ್ತಾ ಹೋಗ್ತೇನೆ. ಮೋಟಿವೇಶ್ನಲ್ ವಿಡಿಯೋಗಳನ್ನು ಸ್ಟಾಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ಏನು ಅಂತ ನನಗೂ ಗೊತ್ತಿಲ್ಲ. ನನ್ನ ಮೈಂಡಲ್ಲಿ ನನಗೆ ಆ ಥರ ವಿಡಿಯೋಸ್ನ ಹಾಕಬೇಕು, ಡೈಲಿ ರೂಟೀನ್ ಆಗಿರ್ಬೋದು, ವ್ಲಾಗ್ಸ್ ಈ ಥರ ಎಲ್ಲ ಹಾಕಬೇಕು ಅಂತ ಅನ್ನಿಸ್ತಾ ಇದೆ. ಸೊ ಅದಕ್ಕೋಸ್ಕರ ನಾನು ಇವತ್ತಿಂದ ಆ ವಿಡಿಯೋಸ್ಗಳನ್ನು ಹಾಕಬೇಕು ಅಂತ ಮಾಡಿದ್ದೀನಿ. ಸೊ ಕಮೆಂಟ್ ನಾನು ಒಂದು ಪೋಸ್ಟ್ ಕೂಡ ಹಾಕಿದ್ದೆ, ನನಗೆ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ, ಓಕೆ ಅಂತ ಹಾಕಿ ಮಾಡ್ತೀವಿ ಸಪೋರ್ಟ್ ಅಂತ ಹೇಳಿದ್ದೀರಾ. ಸೊ ಅವರಿಗೆಲ್ಲರಿಗೂ ಧನ್ಯವಾದಗಳು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇವತ್ತಿನ ಒಂದು ಫಸ್ಟ್ ನನ್ನ ಲಾಗ್, ಒಬ್ಬರ ಮೇಲೆ ನನಗೆ ಕೆಟ್ಟ ಅಭಿಪ್ರಾಯ ಬಂದಿದೆ, ಕೆಟ್ಟ ಅನಿಸಿಕೆ ಬಂದಿದೆ. ಯಾಕೆ ಏನು ಅಂತ ಅಂದರೆ, ನಮ್ಮ ಉತ್ತರ ಕರ್ನಾಟಕದವರ ತಂಟೆಗೆ ಬರಬಾರ್ದಿತ್ತು ಅಂತ ನನ್ನ ಅನಿಸಿಕೆ. ಬರೋ ಅವಶ್ಯಕತೆ ಇರಲಿಲ್ಲ. ಅವರಿಗೊಬ್ಬರಿಗೆ ನೀವು ಆ ಥರ ಏನಾದರೂ ಅನ್ಬೋದಿತ್ತು ಅಲ್ವಾ? ಉತ್ತರ ಕರ್ನಾಟಕದವರಿಂದ ಸಪೋರ್ಟ್ ತಗೋತೇ ಇದ್ದೀರಾ ಅಲ್ವಾ? ಅವರು ಬೈ ಮಾಡಿದವರು ಕೂಡ ಉತ್ತರ ಕರ್ನಾಟಕದವರೇ ಅನ್ನೋದು ಮರಿಬೇಡಿ ಆಯಿತಾ? ಅವರು ಕೂಡ ನಿಮ್ಗೆ ಸಪೋರ್ಟ್ ಮಾಡ್ತಾ ಇದ್ರು ಅನ್ನೋದು ಕೂಡ ಮರಿಬೇಡಿ. ಹಿಂದಿನದೆಲ್ಲ ಮರ್ತ್ಬಿಟ್ರಾ? ಏನೋ ಒಂದು 10 ಒಳ್ಳೆ ಕೆಲಸ ಮಾಡಿ ಒಂದು ಏನಾದರೂ ಮಾಡಿದ್ರೆ ಹಿಂದಿಂದೆಲ್ಲ ಜನ ಮರ್ತು ಬಿಡ್ತಾರೆ. ಸೊ ನೀವು ಆ ಥರ ಆಗಿಬಿಟ್ರಿ. ಅವ್ರು ಏನೂ ತಪ್ಪು ಮಾಡಿಲ್ಲ. ಆ್ಯಕ್ಚುಲಿ ಅವ್ರು ಹೇಳಿರೋದು ಅದು ಅವರು ಏನು ಪ್ರಾಬ್ಲಮ್ ಇದೆ ಸೀರೆಯಲ್ಲಿ ಅದನ್ನಷ್ಟೇ ನಿಮ್ಗೆ ಹೇಳಿರೋದವ್ರು ಅಲ್ವಾ? ಅದನ್ನು ನೀವು ಕೊಡ್ಬೋದಿತ್ತು. ಅದನ್ನು ತಗೊಂಡು ಬೇರೆದನ್ನು ರೀಪ್ಲೇಸ್ ಕೊಡ್ಬೋದಿತ್ತಲ್ವಾ? ಮ್ಯಾಟ್ರ್ ಕ್ಲೋಸ್ ಆಗಿರೋದಲ್ಲೇ. ಇಷ್ಟು ದೊಡ್ಡದಾಗೋ ಅವಶ್ಯಕತೆ ಇರಲಿಲ್ಲ. ಅದು ಆಗ್ತಾನೂ ಇರಲಿಲ್ಲ ನೀವು ಒಂದು ಸೀರೆನ ಕೊಟ್ಟರೆ. ಯಾಕಂತಂದರೆ ಅವರಿಗೆ ಒಂದು ದುಡ್ಡಿನ ವ್ಯಾಲ್ಯೂ ಗೊತ್ತಿರುತ್ತೆ. ಪಾಪ ಅವರು ಕಷ್ಟಪಟ್ಟು ನಿಮಗೆ ಅಡ್ವಾನ್ಸ್ ಪೇ ಮಾಡಿ ನಿಮ್ಮ ಮೇಲೆ ನಂಬಿಕೆ ಇಟ್ಟು ಆ ಸಾರಿನ ತಗೋತಾ ಇದ್ದಾರೆ ಅಂದರೆ ಅವರಿಗೆ ಬೆಲೆ ಇರಬೇಕು ಸ್ವಲ್ಪ ಅಲ್ವಾ? ನೀವು ಬೆಲೆನೇ ಇಲ್ದಂಗೆ ಯಾವ ಥರ ಮಾತಾಡಿದರೆ ಕಚಡ ಅದು ಇದು ಅಂತ, ಯಾರು ಕಚಡ ಅನ್ನೋದು ಎಲ್ರಿಗೂ ಗೊತ್ತಾಗ್ಬಿಟ್ಟಿದೆ ಅಲ್ವಾ? ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ ಮೊದಲು. ಬೇರೆದವ್ರ ಮೇಲೆ ಬ್ಲೇಮ್ ಮಾಡೋದು ಬಿಡಿ. ನಿಮ್ಮ ತಪ್ಪನ್ನು ನೀವು ಒಪ್ಕೊಂಡು ಆ ಸೀರೆನ ಕೊಟ್ಟಿದ್ರೆ ಮುಗಿದು ಹೋಗ್ಬಿಡೋದು. ಕಂಪ್ಲೇಂಟ್ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ, ದೊಡ್ಡ ದೊಡ್ಡ ಮಾತು ಹೇಳೋದೇನು ಅವಶ್ಯಕತೆ ಇರಲಿಲ್ಲ ಅಲ್ವಾ? ಅಷ್ಟು ನಿನಗೆ ಇತ್ತು ಅಂದರೆ ಆ ಆ್ಯಕ್ಷನ್ ತಗೋಬೋದಿತ್ತು ಅಲ್ವಾ? ಅದನ್ನು ಬೈ ಮಾಡಿದವ್ರು ಆ್ಯಕ್ಚುಲಿ ಇದನ್ನು ಮಾತು ಹೇಳಬೇಕಿತ್ತು. ನೀವು ಹೇಳಿದ್ದೀರ ಅದನ್ನು, ಅವ್ರು ಹೇಳಬೇಕಿತ್ತು ಇದನ್ನು. ಏನಂದರೆ, ನೀವು ಮಾತಾಡಿರೋ ಪದಗಳು ಏನಿದಾವೋ ನಿಮ್ಮ ಪದಗಳನ್ನೇ ಅವ್ರು ತಗೊಂಡು ಹೋಗಿ ಕಂಪ್ಲೇಂಟ್ ಮಾಡ್ಬೋದಿತ್ತು. ಬಟ್ ನಮ್ಮ ಉತ್ತರ ಕರ್ನಾಟಕದವ್ರ ಮನಸ್ಸು ಒಳ್ಳೆಯದು, ಅದನ್ನು ಅರ್ಥ ಮಾಡ್ಕೊಳ್ಳಿ ಮೊದಲು. ಇದ್ರ ಬಗ್ಗೆ ಒಬ್ಬರು ಲಾಯರ್ ಕೂಡ ವಿಡಿಯೋ ಮಾಡಿದ್ದಾರೆ. ಅದನ್ನು ತಿಳ್ಕೊಂಡಿದ್ದೀರಾ ನೀವು? ನಿಮ್ಮದೇ ಲೋಕದಲ್ಲಿ ನೀವು ಹಾರಾಡ್ತಾ ಇದ್ದೀರಾ, ನಾನೇ ಹೆಚ್ಚು, ನಾನೇ ಭಾರಿ ಅಂತ. ಏನೊಂದು ಸಬ್ಸ್ಕ್ರೈಬರ್ ಇದ್ದಾರೆ ಅಂದ ಮಾತ್ರಕ್ಕೆ ನೀವೇನು ದೊಡ್ಡ ಇದು ಅಂತ ಅನ್ಕೋಬೇಡಿ, ಅಹಂಕಾರ ತೋರಿಸ್ಬೇಡಿ ಅಲ್ವಾ? ನಮ್ಮ ಜನ ಸಪೋರ್ಟ್ ಮಾಡೋಕ್ಕೂ ಹಿಂದೆ ಸರಿಯಲ್ಲ, ಹಾಗೆ ಕೆಟ್ಟವರಿಗೆ ತುಳಿಯೋಕ್ಕೂ ಹಿಂದೆ ಸರಿಯಲ್ಲ ಅನ್ನೋದು ನೆನಪಿರಲಿ ನಿಮಗೆ. ಅದನ್ನು ನೆನಪಿಟ್ಕೊಂಡು ಮಾತಾಡಿ. ಉತ್ತರ ಕರ್ನಾಟಕ ಭಾಷೆಯಲ್ಲಿ ಅವಳಿಗೆ ತಿಳಿಸ್ತೀನಿ ಹಾಗೆ ಹಿಂಗೆ ಮಾತಾಡಿದ್ದೀರಲ್ವ? ಉತ್ತರ ಕರ್ನಾಟಕದವರು ಅಂದರೆ ಏನು ಅಂದ್ಕೊಂಡಿದ್ದೀರಾ ನೀವು ಅಲ್ವಾ? ನೀವು ಎಲ್ಲಿಯವರಾದರೂ ಇರಿ, ಏನೂ ಕೇಳಲ್ಲ. ನೀವು ಆ ಥರ ಮಾತಾಡೋದು ತಪ್ಪು. ಉತ್ತರ ಕರ್ನಾಟಕದವರಿಂದನೇ ಸಪೋರ್ಟ್ ತೊಗೋತೀರಲ್ವಾ? ಅವಾಗ ಹೇಳಬೇಕಿತ್ತು, ಉತ್ತರ ಕರ್ನಾಟಕದವ್ರು ಸಪೋರ್ಟ್ ಮಾಡಬೇಡಿ ನನಗೆ ಅಂತ ಹೇಳಬೇಕಿತ್ತು. ನಿಮಗೆ ಅಷ್ಟು ದೊಡ್ಡ ಸ್ವಾಭಿಮಾನ ಇದ್ದರೆ, ಉತ್ತರ ಕರ್ನಾಟಕದವ್ರ ಮೇಲೆ ಇಂಥ ಭಾವನೆ ನಿಮಗಿದ್ರೆ ನನಗೆ ಸಪೋರ್ಟ್ ಮಾಡಬೇಡಿ ಅಂತ ಹೇಳ್ಬೋದಿತ್ತು ಅಲ್ವಾ? ಅವರಿಂದನೇ ಸಪೋರ್ಟ್ ತೊಗೊಂಡು ಅವರಿಗೇ ಮಾತಾಡ್ತೀರಾ ಅಂತ ಅಂದರೆ ಎಷ್ಟು ಗ್ರೇಟ್ ಅಮ್ಮ ತಾಯಿ, ನೀವು ಗ್ರೇಟ್ ಅಂತಲೇ ಹೇಳ್ಬೋದು. ನೀವು ಈ ವಿಚಾರದಲ್ಲಿ ತಪ್ಪಿಲ್ಲ, ನಾನು ಹಂಗೆ ಮಾಡಿಲ್ಲ, ನೀನು ಹಿಂಗೆ ಮಾಡಿಲ್ಲ, ನಾನು ಅದು ಮಾಡ್ತೀನಿ, ಕಂಪ್ಲೇಂಟ್ ಮಾಡ್ತೀನಿ, ಇದು ಮಾಡ್ತೀನಿ ಅಂತ ಹಾರಾಡ್ತಾ ಇರೋದು ಅಲ್ಲ ದೊಡ್ಡ ಮಾತು. ಇಷ್ಟೆಲ್ಲ ಹಾರಾಡೋಕ್ಕಿಂತ ಮುಂಚೆ ಕಮೆಂಟ್ ಬಾಕ್ಸ್ ಆನ್ ಮಾಡ್ಬೋದಿತ್ತಲ್ವಾ? ತಪ್ಪೇ ಮಾಡಿಲ್ಲ ಅಂದರೆ ಕಮೆಂಟ್ ಬಾಕ್ಸ್ ಯಾಕೆ ಆಫ್ ಮಾಡಬೇಕು ಅಲ್ವಾ? ಈ ನಿಮ್ಮಿಂದ ವಿಡಿಯೋ ಮಾಡಬೇಕಂತ ನಮಗೇನು ಆಸೆ ಇಲ್ಲ. ಯಾಕೆ ವಿಡಿಯೋ ಮಾಡ್ತಾ ಇದ್ದೀವಿ ನಮ್ಮ ಉತ್ತರ ಕರ್ನಾಟಕದವರೆಲ್ಲ ಅಂತ ಅಂದರೆ, ಕಮೆಂಟ್ ಬಾಕ್ಸ್ ಆಫ್ ಮಾಡಿದ್ದೀರಾ. ಯಾಕೆ ಅಂಜಿದ್ದೀರಾ? ಭಯ ಪಟ್ಕೊಂಡಿದ್ದೀರಾ ನಮಗೆ? ಭಯ ಪಟ್ಕೊಳ್ಳೋ ಹಾಗಿದ್ರೆ ಮೊದಲು ಮಾತಾಡೋಕ್ಕಿಂತ ಮುಂಚೆ 10 ಸಲ ಯೋಚನೆ ಮಾಡಬೇಕು ಅಲ್ವಾ? 10 ಸಲ ಯೋಚನೆ ಮಾಡಿ ಮಾತಾಡಿ. ನಿಮ್ಮ ಒಂದು ಅಷ್ಟು ಇದು ಇದ್ದರೆ ಅದನ್ನು ಮರ್ಯಾದೆನ ಉಳಿಸ್ಕೋಬಹುದಿತ್ತು. ಅದನ್ನು ಉಳಿಸ್ಕೊಂಡಿಲ್ಲ ನೀವು. ಬೇರೆದವರು ನಿಮ್ಮ ಮೇಲೆ ಇಟ್ಟಿರುವಂತಹ ಒಂದು ಗೌರವ ಕೂಡ ನೀವು ಉಳಿಸ್ಕೊಂಡಿಲ್ಲ.
ಯಾರು ಕೂಡ ಇಷ್ಟು ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದರೆ ನಮ್ಮ ಉತ್ತರ ಕರ್ನಾಟಕದವ್ರು ಸಪೋರ್ಟ್ ಮಾಡ್ತಾ ಇದ್ದಾರೆ, ಅದರಲ್ಲಿ ಎಷ್ಟೋ ಜನ ಇದ್ದಾರೆ ಅಲ್ವಾ. ನಮ್ಮ ಉತ್ತರ ಕರ್ನಾಟಕದವರೆಲ್ಲ ಅನ್ಸಬ್ಸ್ಕ್ರೈಬ್ ಮಾಡಿದರೆ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ದೀರಾ? ನಿಮ್ಮ ಕಡೆಯವ್ರು ಅಷ್ಟೇ ಸಪೋರ್ಟ್ ಮಾಡ್ತಾರೆ ನಿಮಗೆ. ನಾನು ನಿಮ್ಮ ಕಡೆಯವ್ರಿಗೆ ಯಾರಿಗೂ ಅನ್ನಲ್ಲ, ಯಾಕಂದರೆ ಪಾಪ ನಿಮ್ಮ ಕಡೆಯವ್ರು ನಮಗೂ ಸಪೋರ್ಟ್ ಮಾಡ್ತಾ ಇರ್ತಾರೆ. ಒಂದು ನಿಮ್ಮಂಥ ಎಲ್ಲೋ ಒಬ್ಬರು ಇರ್ಬೋದು, ಒಬ್ಬರಂದರೆ ನೀವೇ ಒಬ್ಬರು ಇರಬಹುದು ಆ ಥರ ಎಲ್ಲ. ಬಟ್ ಅಷ್ಟು ಅಹಂಕಾರ ಒಳ್ಳೇದಲ್ಲ ಅಂತ ಅನಿಸುತ್ತೆ ನನಗೆ. ಈ ಥರ ಎಲ್ಲ ಬೇರೆದವ್ರಿಗೆ ಮಾತಾಡೋದು ಕೂಡ ಸರಿನೂ ಅಲ್ಲ, ಅದು ಅವಶ್ಯಕತೆಯೂ ಇಲ್ಲ. ನಿಮಗೆ ಅಷ್ಟು ನಿಮ್ಮ ಮೇಲೆ ನಂಬಿಕೆ ಇಟ್ಟು ಒಂದು ಸಾರಿ ಪರ್ಚೇಸ್ ಮಾಡಿದ್ದಾರೆ ಅಂದರೆ ಆ ನಂಬಿಕೆನ ಉಳಿಸ್ಕೋಬೇಕು. ಆ ನಂಬಿಕೆ ಉಳಿಸ್ಕೊಳಕ್ಕೆ ಆಗಲಿಲ್ಲ ಅಂದರೆ ಆ ಕೆಲಸ ಮಾಡೋಕ್ಕೆ ಹೋಗಬೇಡಿ. ಯಾಕಂತಂದರೆ ಆನ್ಲೈನ್ನಲ್ಲಿ ಬಿಸ್ನೆಸ್ ಮಾಡುವವರಿಗೆ ಎಷ್ಟೋ ಜನರಿಗೆ ಎಫೆಕ್ಟ್ ಆಗಿರುತ್ತೆ ಇದು. ಯಾಕಂದರೆ ಒಂದಿಷ್ಟು ಜನರ ಮೈಂಡಲ್ಲಿ ಹೆಂಗೆ ಬಂದಿರುತ್ತೆ ಅಂದರೆ ನಮಗೂ ಇದೇ ಥರ ಆಗ್ಬೋದು ಅಲ್ವಾ ಅಂತ ಹೇಳಿ ಬಂದಿರುತ್ತೆ. ಅವರು ಕೂಡ ಬೇರೆದವ್ರ ಹತ್ರನೂ ಪರ್ಚೇಸ್ ಮಾಡೋಕ್ಕೂ ಭಯ ಪಡ್ತಾರೆ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಒಬ್ಬರು ಪಾಪ ಕಷ್ಟಪಟ್ಟು ಅವರು ಏನೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ತಾರೆ, ಅವರಿಗೆಲ್ಲ ನಿಮ್ಮಂಥ ಒಬ್ಬರ ಇರೋದ್ರಿಂದ ಬೇರೆದವ್ರ ಬಿಸ್ನೆಸ್ಸಿಗೆ ಲಾಸ್ ಆಗುತ್ತೆ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಮೊದಲು ನಿಮಗೆ ಇದೆ ಅಂತ ಹೇಳಿಬಿಟ್ಟು ಜಾಸ್ತಿ ಅದನ್ನು ಓವರಾಗಿ ಅದನ್ನು ರಿಯಾಕ್ಟ್ ಮಾಡಿ ಸೋಷಿಯಲ್ ಮೀಡಿಯಾ ಮುಂದೆ ನಾನೇ ಹೆಚ್ಚು ಅಂತ ತೋರಿಸ್ಬೇಡಿ ಅದು. ಯಾಕಂದರೆ ನಿಮ್ಮಿಂದ ಬೇರೆದವ್ರಿಗೂ ಎಫೆಕ್ಟ್ ಆಗ್ಬೋದು ಅಲ್ವಾ. ಯಾಕಂತಂದರೆ ನಿಮ್ಮಂಥವ್ರು ಎಷ್ಟೋ ನಿಮಗೆ ಆ ಬುದ್ಧಿ ಇಲ್ಲ ಅನಿಸುತ್ತೆ. ಆ ಥರ ನಿಮಗೆ ನಾಲೆಜ್ ಇದ್ದಿದ್ರೆ ನೀವು ಈ ಥರ ಮಾಡ್ತಾ ಇರಲಿಲ್ಲ. ಒಂದು ಸೀರೆಗಾಗಿ ಪಾಪ ಬೇರೆದವರು ಅವ್ರ ಕಷ್ಟನೇ ಅರ್ಥ ಮಾಡ್ಕೋತಾ ಇಲ್ಲ. ನೀವು ಕಸ್ಟಮರ್ನ ನೀವು ಹೆಂಗೆ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ನೋದು ಮೊದಲು ತಿಳ್ಕೊಬೇಕು. ನೀವೊಂದು ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಏನೋ ಒಂದು ಮಾಡ್ತಾ ಇದ್ದೀರಾ ಅಂದರೆ ಆ ಬಿಸ್ನೆಸ್ ಬಗ್ಗೆ ಅರ್ತಿರಬೇಕು. ನೀವು ಆ ಬಿಸ್ನೆಸ್ ಬಗ್ಗೆ ಮಣ್ಣು ಗೊತ್ತಿಲ್ಲ, ಕಲ್ಲು ಗೊತ್ತಿಲ್ಲ, ಸುಮ್ಮನೆ ನಾನು ಮಾಡಿದೆ ಅಂತ ಹೇಳಿ ಮಾಡೋದಲ್ಲ. ಮಾತಲ್ಲಿ ಎಲ್ಲ ಇರುತ್ತೆ. ಒಂದೇ ಮಾತಿಂದ ಎಲ್ಲ ಸಾಲ್ವ್ ಆಗಿಬಿಡ್ತಿತ್ತು. ಬಟ್ ಆ ಥರ ಮಾಡೋಕ್ಕೆ ನಿಮಗೆ ಇದನ್ನೇ ಇಲ್ಲ, ಮನಸ್ಸೇ ಇಲ್ಲ. ನಮ್ಮ ಉತ್ತರ ಕರ್ನಾಟಕದವ್ರ ಬಗ್ಗೆ ಮಾತಾಡ್ತೀರಾ ಅಂದರೆ ನಿಮ್ಮಂಥ ಕೆಟ್ಟ ಮನಸ್ಸು ಯಾರಿಗೂ ಕೂಡ ಇಲ್ಲ ಅಂತ ಅನ್ಕೋತೀನಿ. ಹಾಗೆ ನೋಡಿದ್ರೆ ಆ ಸಿಸ್ಟರೇ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ಬೋದಿತ್ತು ನೀವು ಆ ಥರ ಮಾತಾಡೋದ್ರಿಂದ. ಬಟ್ ಅವ್ರು ಆ ಥರ ಮಾಡಿಲ್ಲ ಅವ್ರು ಯಾವುದೋದು. ನಿಮಗೆ ಅವರು ರೆಸ್ಪೆಕ್ಟ್ ಕೊಟ್ಟೆ ಅವರು ಇವರು ಅಂತ ಮಾತಾಡಿದರು. ಅವಳು ಕಚಡ ಇವಳು ಕಚಡ ನಿಮ್ಮ ಥರ ಅವರು ಮಾತಾಡಿಲ್ಲ. ಅದು ಆದರೂ ನಿಮಗೆ ಒಂದು ಸೆನ್ಸ್ ಇದ್ದರೆ ಅದು ಆದ್ರೂ ಯೂಸ್ ಮಾಡ್ಕೊಳ್ಳಿ. ಸ್ವಲ್ಪ ಅವ್ರು ಮಾತಾಡಿರೋದನ್ನು ಚೆನ್ನಾಗಿ ತಿಳ್ಕೊಳ್ಳಿ. ಅವ್ರು ಯಾವ ಥರ ಮಾತಾಡಿದ್ದಾರೆ, ನೀವು ಯಾವ ಥರ ಮಾತಾಡಿದ್ರೆ ಕಂಪೇರ್ ಮಾಡಿ ನೋಡಿ. ಮತ್ತು ಅವ್ರಿಗೆ ಇನ್ನೊಂದು ಹೇಳಿದ್ದೀರ, ಅವಳಿಗೆ ಡ್ರೆಸ್ ಸೆನ್ಸೇ ಗೊತ್ತಿಲ್ಲ, ಏನೋ ಆ ಥರ ಡ್ರೆಸ್ ಹಾಕ್ತಾಳೆ, ಈ ಥರ ಡ್ರೆಸ್ ಹಾಕ್ತಾಳೆ, ಏನೋ ಮಾತಾಡಿದ್ದೀರ. ಇದನ್ನು ಇದು ಯಾಕೆ ಮಾತಾಡಬೇಕು? ಅವ್ರ ಡ್ರೆಸ್ಸು ಅವ್ರ ಇಷ್ಟ ಅಲ್ವಾ? ನಿಮ್ಗೇನಾದರೂ ಕೇಳಿದ್ರಾ? ನಿಮ್ಮ ಡ್ರೆಸ್ ಬೇರೆದವ್ರಿಗೆ ಇಷ್ಟ ಆಗದೆ ಇರಬಹುದು. ಅವ್ರ ಡ್ರೆಸ್ ಅವ್ರ ಇಷ್ಟ. ಅದು ನೀವೇನು ಕೊಡಿಸ್ತಾ ಇದ್ದೀರಾ ಅವ್ರಿಗೆ? ಇಲ್ಲ ಅಲ್ವಾ? ಅವ್ರ ಡ್ರೆಸ್ ಬಗ್ಗೆ ಮಾತಾಡೋಕ್ಕೆ ನೀವ್ಯಾರ್ರೀ? ನಮ್ಮ ಉತ್ತರ ಕರ್ನಾಟಕದವ್ರ ತಂಟೆಗೆ ಬಂದಿದ್ದೀರಾ ಅಂದರೆ ನಾನು ಅವ್ರ ಪರವಾಗಿ ಮಾತಾಡ್ತಾ ಇದ್ದೇನೆ. ನಿಮ್ಮ ಕಮೆಂಟ್ ಬಾಕ್ಸ್ ಆಫ್ ಇದ್ದಿದ್ದಕ್ಕೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ನಿಮ್ಮ ಕಮೆಂಟ್ ಬಾಕ್ಸ್ ಆನ್ ಇದ್ದರೆ ನಾನು ಅಲ್ಲೇ ರಿಪ್ಲೈ ಮಾಡ್ತಾ ಇದ್ದೆ. ಎಷ್ಟೋ ಜನ ವಿಡಿಯೋ ಮಾಡ್ತಾ ಇದ್ದಾರೆ ಅಂದರೆ ನಿಮ್ಮ ಒಂದು ಕಮೆಂಟ್ ಬಾಕ್ಸ್ ಆಫ್ ಇರೋದಕ್ಕೆ ಮಾಡ್ತಾ ಇದ್ದಾರೆ. ಭಯ ಪಟ್ಕೊಂಡು ಕಮೆಂಟ್ ಬಾಕ್ಸ್ನ ಆಫ್ ಮಾಡಿದ್ದೀರಾ ಅಲ್ವಾ? ಇದಕ್ಕೇನು ಹೇಳ್ತೀರಾ? ನಿಮ್ಮದೇ ಸರಿ ಅಂತ ಹೇಳ್ತೀರಾ ಇವಾಗೂ? ಆಗಲ್ಲ ರೀ, ನಿಮ್ಮದೇ ತಪ್ಪು. ಯಾಕಂತಂದರೆ ನಿಮ್ಮ ತಪ್ಪಿಲ್ಲ ಅಂದರೆ ಕಮೆಂಟ್ ಬಾಕ್ಸ್ ಆಫ್ ಮಾಡಬಾರ್ದಿತ್ತು ನೀವು. ಪಾಸಿಟಿವ್ ಕಮೆಂಟ್ಗಳು ಅಷ್ಟೇ ಇದೆ ಅಲ್ಲಿ, ನೆಗೆಟಿವ್ ಕಮೆಂಟ್ಸ್ಗಳೇ ಇಲ್ಲ. ಯಾಕೆ ಕಮೆಂಟ್ ಬಾಕ್ಸ್ ಆಫ್ ಮಾಡಬೇಕು ಅಲ್ವಾ? ಅವ್ರು ಇನ್ನೊಬ್ರು ಸಿಸ್ಟರ್ ಮಾಡಿದ್ರಾ? ಇಲ್ಲ, ಅವ್ರು ತಪ್ಪೇ ಇಲ್ಲ ಅಂದಮೇಲೆ ಅವ್ರು ಕಮೆಂಟ್ ಬಾಕ್ಸ್ ಆಫ್ ಮಾಡಲ್ಲ ರೀ. ನಾವು ಉತ್ತರ ಕರ್ನಾಟಕದವ್ರು ಮಾಡಲ್ಲ ನಾವು. ಯಾಕಂದರೆ ತಪ್ಪೇ ಮಾಡಿಲ್ಲ ಅವರು ಪಾಪ. ಹಾಗಿದ್ಮೇಲೆ ಅವ್ರು ಕಮೆಂಟ್ ಬಾಕ್ಸ್ ಕೂಡ ಆಫ್ ಮಾಡಲ್ಲ. ಅರ್ಥ ಆಯ್ತಾ? ಯಾರು ಕೂಡ ಸಾರಿ ಬಿಸ್ನೆಸ್ ಮಾಡ್ತಾ ಇರ್ತಾರೆ, ಎಲ್ಲೋ ಒಬ್ರು ಇಂಥವ್ರು ಇರ್ತಾರೆ, ತಲೆ ಕೆಡಿಸ್ಕೋಬೇಡಿ. ಆನ್ಲೈನ್ ಬಿಸ್ನೆಸ್ ಮಾಡೋರೆಲ್ಲ ಎಲ್ಲರೂ ಇದೇ ಥರ ಇರಲ್ಲ. ನಿಮಗೆ ಬೇರೆದವರು ಮತ್ತೆ ಯಾರ ಮೇಲಾದರೂ ನಂಬಿಕೆ ಇದ್ದರೆ ಸೀರೆನ ಪರ್ಚೇಸ್ ಮಾಡಿ. ಯಾಕಂತಂದರೆ ಎಲ್ಲರೂ ತಮ್ಮ ಒಂದು ಕಷ್ಟಕ್ಕೆ ಅವರು ತಮಗೆ ಒಂದು ಕಷ್ಟ ಇರೋದ್ರಿಂದ ಸ್ಟ್ರಗಲ್ ಮಾಡ್ತಾ ಇರ್ತಾರೆ ಅವರು ಲೈಫ್ನಲ್ಲಿ. ಸೊ ಅದಕ್ಕೋಸ್ಕರ ಬೇರೆದವ್ರಿಗೆ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶದಿಂದ ನಮಗೆ ಬೇಕಾಗಿರೋದನ್ನು ನಾವು ಪರ್ಚೇಸ್ ಮಾಡಬೇಕು. ನಾವು ಕೂಡ ಯೂಟ್ಯೂಬರ್ ಮೇಲೆ ನಂಬಿಕೆ ಇಡಬೇಕು. ಇಡೋಣ ನಮ್ಮ ಕಡೆಯವರು. ನಾವು ಎಲ್ಲೋ ಒಬ್ರು ಇಂಥವ್ರು ಇರ್ತಾರೆ, ಅದನ್ನು ಬಿಟ್ಬಿಡಿ. ಇಂಥವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗಬೇಡಿ ಯಾರು. ಇನ್ಮೇಲೆ ಮಾಡುವಾಗ ಸ್ವಲ್ಪ
ಅವ್ರ ಕಡೆಯಿಂದ ಆ ವಿಡಿಯೋನ ಬಿಟ್ಕೊಂಡು ಯಾವ ಥರ ಸ್ಯಾರಿ ಇದೆ ಅಂತ ಹೇಳಿಬಿಟ್ಟು ನೋಡಿ ಪರ್ಚೇಸ್ ಮಾಡಿ. ಯಾಕಂದರೆ ಮೊದಲು ಅವ್ರ ವಿಡಿಯೋನ ಎಲ್ಲ ಶೇರ್ ಮಾಡ್ತಾರೆ, ಹಾಗೆ ಯಾರೋ ಕೂಡ ಬಂದಿದೆ ಆರ್ಡ್ರ್ ಅಂತ ಹೇಳ್ಬಿಟ್ಟು ಸಡನ್ನಾಗಿ ಯಾರೂ ಇದು ಮಾಡಲ್ಲ. ಸ್ವಲ್ಪ ನಮಗೆ ಸಾರಿ ತೋರಿಸಿ ಹಾಗೆ ಒಂದು ಸ್ವಲ್ಪ ವಿಡಿಯೋ ಮಾಡಿ ಹಾಕಿ ಅಂದರೆ ಯಾರಾದರೂ ಒಬ್ಬರು ಹಾಕ್ತಾರೆ. ಸೊ ಆ ಥರ ಎಲ್ಲ ಮಾಡಿಕೊಂಡು ನಿಮ್ಮ ಒಂದು ಹೆಂಗೆ ನಿಮ್ಮದು ಕಮ್ಯುನಿಕೇಷನ್ ಇರುತ್ತೋ ಅದ್ರ ಮೇಲೆ ಹೋಗುತ್ತೆ. ಸೊ ನಾವು ಕೂಡ ಯೂಟ್ಯೂಬರ್ಸ್ ಕಡೆಯಿಂದ ನಾನು ಏನು ತರಿಸಿಲ್ಲ ಸಾರಿ, ಅದು ಯಾಕಂದರೆ ನಾನು ಸಾರಿ ಜಾಸ್ತಿ ಹಾಕ್ಕೊಳ್ಳಲ್ಲ, ಡ್ರೆಸ್ ಯೂಸ್ ಮಾಡ್ತೇನೆ. ಸೊ ಅದಕ್ಕೋಸ್ಕರ ನಾನು ಸಾರಿ ಏನು ತರಿಸಿಲ್ಲ. ನನ್ನ ಕಡೆ ಆಲ್ಮೋಸ್ಟ್ ಇದ್ದಾವೆ ಜಾಸ್ತಿನೇ. ಸೊ ನಾನು ಒಬ್ಬರ ಸಿಸ್ಟರ್ ಕಡೆ ಕ್ರೀಮ್ ತರಿಸಿದ್ದೆ, ನನಗೆ ಒಳ್ಳೆಯದೇ ಇತ್ತು. ನಾನು ಯಾವಾಗೂ ಕೂಡ ಪಾಪ ಅವರಿಗೆ ನೆಗೆಟಿವ್ ಆಗಿ ಹೇಳಿಲ್ಲ, ಕಮೆಂಟ್ ಕೂಡ ಈ ಥರ ಮಾಡಿಲ್ಲ. ಹಾಗೆ ಎಷ್ಟೋ ಜನ ಮಾಡ್ತಾ ಇರ್ತಾರೆ ಬಿಸ್ನೆಸ್ಸು, ಎಲ್ಲರೂ ಒಂದು ಮಾಡ್ತಾ ಇದ್ದಾರೆ ಅಂದರೆ ಒಂದು ಕಷ್ಟ ಇರುತ್ತೆ, ಅವರಿಗೂ ಅರ್ಥ ಮಾಡ್ಕೊಳ್ಳಿ ಆಯಿತಾ. ಇಂಥವ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡಿ. ಇದೆಲ್ಲ ನಾನು ವಿಡಿಯೋ ಮಾಡೋಕ್ಕೆ ರೀಸನ್ ಏನಂದರೆ ಉತ್ತರ ಕರ್ನಾಟಕದವ್ರಿಗೆ ಹಾಗೆ ಉತ್ತರ ಕರ್ನಾಟಕ ಭಾಷೆಯಲ್ಲಿ ತಿಳಿಸ್ತೀನಿ, ಉತ್ತರ ಕರ್ನಾಟಕ ರೀತಿಯಲ್ಲಿ ಹೇಳ್ತೀನಿ ಅಂತ ಮೆನ್ಷನ್ ಮಾಡಿದ್ದಾರೆ ಅವರು. ಯಾಕೆ ಮಾಡಬೇಕು? ನಮ್ಮ ಉತ್ತರ ಕರ್ನಾಟಕದವರು ಅಂದರೆ ಇನ್ನೂ ನಮ್ಮ ಕೈ ಬಿಸಿ ನೋಡಿಲ್ಲ ಅನ್ಕೋತೀನಿ. ನಮ್ಮ ಉತ್ತರ ಕರ್ನಾಟಕದವರು ಖಡಕ್ರಿ, ಗೊತ್ತಿಲ್ಲ ನಿಮಗೆ, ಗೊತ್ತಿಲ್ಲದೇ ಮಾತಾಡಿದ್ದೀರಾ ಅಂತ ಅನಿಸುತ್ತೆ. ಫ್ಲೋ ಅಲ್ಲಿ ದೊಡ್ಡ ದೊಡ್ಡ ಮಾತಾಡೋದಲ್ಲ, ಅದನ್ನು ಎದುರಿಸೋ ಶಕ್ತಿನೂ ನಿಮ್ಮ ಹತ್ರ ಇರಬೇಕು. ಆ ಶಕ್ತಿ ನಿಮ್ಮ ಹತ್ರ ಇಲ್ಲ ಅಂದರೆ ಮಾತಾಡಬಾರ್ದು. ನೀವು ಮಾತಾಡಿದ್ದೀರಾ ಅಂದರೆ ಕಮೆಂಟ್ ಬಾಕ್ಸ್ ಆನ್ ಮಾಡಬೇಕು ಅಲ್ವಾ, ನಿಮ್ಗೆ ಗೊತ್ತಾಗುತ್ತೆ ನಮ್ಮ ಉತ್ತರ ಕರ್ನಾಟಕದವ್ರು ಏನು ಅಂತ ಗೊತ್ತಾಗುತ್ತೆ ನಿಮಗೆ. ಬಟ್ ನಮ್ಮ ಉತ್ತರ ಕರ್ನಾಟಕದವರಿಂದನೇ ನೀವು ಬೆಳೀತಾ ಇದ್ದೀರಿ ಅನ್ನೋದು ಕೂಡ ಮರೆಯೋಕ್ಕೆ ಹೋಗ್ಬೇಡಿ. ನಿಮ್ಮ ಕಡೆಯವರಿಂದ ಅಷ್ಟೇ ನೀವು ಬೆಳೀತಾ ಇಲ್ಲ, ನಮ್ಮ ಉತ್ತರ ಕರ್ನಾಟಕದವರು ಸಪೋರ್ಟ್ ಮಾಡ್ತಾ ಇದ್ದಾರೆ, ಅದನ್ನು ತಲೆ ಒಳಗೆ ಇಟ್ಕೊಳ್ಳಿ. ಅರ್ಥ ಆಯ್ತಾ? ಮರಿಬೇಡಿ ಯಾವುದನ್ನು. ಯಾಕಂದರೆ ನಮ್ಮ ಜನ ಹೃದಯವಂತರು, ಅರ್ಥ ಮಾಡಿಕೊಂಡು ನಿಮ್ಮ ಒಂದು ಲಾಗ್ ಮಾಡಿ ಏನಾದರೂ ಮಾಡ್ಕೊಂಡು ಹೋಗಿ ಅತ್ತಗೆ. ನಾನಂತೂ ವಿಡಿಯೋ ನೋಡ್ತಿದ್ದೆ, ಬಟ್ ಕಮೆಂಟ್ ಹಾಕ್ತಾ ಇರಲಿಲ್ಲ. ಇತ್ತೀಚೆಗೆ ಆ ಥರ ನೀವು ಮಾಡಿದ ಮೇಲೆ ನಾನು ಅನ್ಸಬ್ಸ್ಕ್ರೈಬ್ ಮಾಡಿದ್ದೇನೆ. ಸೊ ಯಾರ್ಯಾರು ಮಾಡಿದಾರೋ ಬಿಟ್ಟಿದ್ದಾರೋ ನಂಗೆ ಗೊತ್ತಿಲ್ಲ. ನಮ್ಮ ಉತ್ತರ ಕರ್ನಾಟಕ ಬಗ್ಗೆ ನಮಗೆ ಹೆಮ್ಮೆ ಇದೆ. ನಿಮಗೆ ಇದೆ ಎಲ್ಲೋ ಗೊತ್ತಿಲ್ಲ, ನಿಮಗೆ ಗೊತ್ತೇ ಇಲ್ಲ ಅನಿಸುತ್ತೆ. ನಿಮಗೆ ಯಾರಿಗೆ ಯಾವ ಥರ ಮಾತಾಡಬೇಕು, ಹೇಗೆ ರೆಸ್ಪೆಕ್ಟ್ ಕೊಡಬೇಕು ಅನ್ನೋದು ನಿಮ್ಗೆ ಗೊತ್ತೇ ಇಲ್ಲ ಅನಿಸುತ್ತೆ. ಬರೀ ಅವ್ರು ಹಿಂಗೆ ಇವ್ರು ಹಿಂಗೆ ಅನ್ನೋದಷ್ಟೇ ಗೊತ್ತಿದೆ ಅಂತ ನಾನು ಅನ್ಕೋತೀನಿ. ಯಾಕಂತಂದರೆ ಅವ್ರ ಬಗ್ಗೆ ಮಾತಾಡೋ ಅವಶ್ಯಕತೆ ನಿಮಗೆ ಏನಿದೆ? ನಮ್ಮ ಉತ್ತರ ಕರ್ನಾಟಕದವ್ರ ಬಗ್ಗೆ ಮಾತಾಡೋ ಯೋಗ್ಯತೆಯೂ ನಿಮಗಿಲ್ಲ. ಆ ಥರ ಮಾತಾಡೋಕ್ಕೂ ಹೋಗಬೇಡಿ. ನಮ್ಮ ಬಗ್ಗೆ ಮಾತಾಡೋ ರೈಟ್ಸ್ ನಿಮ್ಗೆ ಯಾರೂ ಕೊಟ್ಟಿಲ್ಲ. ಉತ್ತರ ಕರ್ನಾಟಕದವ್ರು ಅಂತ ಮೆನ್ಷನ್ ಮಾಡೋಕ್ಕೆ ಹೋಗಬೇಡಿ. ಮೆನ್ಷನ್ ಮಾಡಿದರೆ ನಮ್ಮ ಉತ್ತರ ಕರ್ನಾಟಕದವರು ಸುಮ್ಮನೆ ಬಿಡಲ್ಲ ನಿಮ್ಮನ್ನು, ಆಯಿತಾ? ಇನ್ಮೇಲೆ ಹುಷಾರಾಗಿ ಇರ್ರಿ. ನಿಮ್ಮ ಕೆಲಸನ ನೀವು ನೋಡಿಕೊಂಡು ನಿಮ್ಮ ಏನಿದೆಯೋ ನಿಮ್ಮ ಹೊಟ್ಟೆಪಾಡು, ನಿಮ್ಮ ಕೆಲಸ, ನಿಮ್ಮ ಪರ್ಸ್ನಲ್ಲು ತಲೆ ಹಾಕಲ್ಲ, ಆಯಿತಾ? ಬಟ್ ನಮ್ಮ ಉತ್ತರ ಕರ್ನಾಟಕದವ್ರ ತಂಟೆಗೆ ಬಂದರೆ ನಾವು ನಿಮ್ಮನ್ನು ಬಿಡಲ್ಲ ಅಷ್ಟೇ. ಯಾಕಂದರೆ ನಮ್ಮ ಉತ್ತರ ಕರ್ನಾಟಕದವರು ಮನಸ್ಸಿಂದ ಬಂದರೆ ಅವ್ರಿಗೆ ಹೃದಯನೇ ಕೊಡ್ತೀವಿ. ಬಟ್ ನೀವು ಹೀಗೆ ಅಡ್ಡ ಏನಂತಾರದು ಇದೆಯಲ್ಲ ಸಾಂಗು, ಹಂಗೆ ಅಡ್ಡಾಡಿ ಶಟದಾಡಿ ಹಿಂಗೆ ದುರಂಕಾರದಿಂದ ಬಂದರೆ ಅವರಿಗೆ ಎದಿಗೆ ಚುಚ್ಚೋಕ್ಕೂ ಗೊತ್ತು. ನಮ್ಮ ಒಂದು ಉತ್ತರ ಕರ್ನಾಟಕದವ್ರಿಗೆ, ನಮ್ಮ ಉತ್ತರ ಕರ್ನಾಟಕದವರು ಖಡಕ್ ಇದ್ದಾರೆ. ಅವರನ್ನು ಎದುರು ಹಾಕ್ಕೊಂಡ್ರೆ ಸರಿ ಇರಲ್ಲ. ಅವರನ್ನು ಯಾವತ್ತೂ ಎದುರು ಹಾಕೋಬೇಡಿ, ಆಯಿತಾ? ಈ ನನ್ನ ವಿಡಿಯೋ ನಿಮಗೆ ನೀವು ನೋಡಿದ್ರು ಬಿಟ್ಟರು ಐ ಡೋಂಟ್ ಕೇರ್. ನಿಮ್ಮ ಬಗ್ಗೆ ನಾನು ಕೇರೇ ಮಾಡಲ್ಲ. ನೀವು ನೋಡಿದರೂ ನಾನು ಭಯ ಪಡಲ್ಲ, ನೀವು ನೋಡಲಿಲ್ಲ ಅಂದರೂ ನಾನು ಭಯ ಪಡಲ್ಲ. ನಾನು ಕಮೆಂಟ್ ಬಾಕ್ಸ್ ಕೂಡ ನಿಮ್ಮ ಥರ ಆಫ್ ಮಾಡಲ್ಲ. ನಮ್ಮ ಉತ್ತರ ಕರ್ನಾಟಕದವ್ರು ಯಾರು ಕೂಡ ಆಫ್ ಮಾಡಲ್ಲ ನಿಮ್ಮ ಥರ. ಯಾಕಂದರೆ ನಾವು ಕಚಡಗಳು ಅಲ್ಲ, ಅರ್ಥ ಆಯ್ತಾ? ನೀವೇನು ಅಂದಿದ್ದೀರೋ ಅದು ನಿಮಗೆ ರಿಪೀಟ್ ಆಗಲಿ. ಯಾಕಂದರೆ ಒಬ್ಬರಿಗೆ ಮಾತಾಡೋಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ, ರೆಸ್ಪೆಕ್ಟ್ ಕೊಟ್ಟು ತಗೊಳ್ಳಿ. ಅದು ನಾವು ಕೊಟ್ಟರೆ ಕೊಡ್ತೀವಿ ರಿಟರ್ನು, ಕೊಡಲಿಲ್ಲ ಅಂದರೆ ನಮ್ಮ ಕಡೆ ಕೊಡಲ್ಲ. ಉತ್ತರ ಕರ್ನಾಟಕ ಕಡೆ ನಿಮ್ಗೆ ಗೊತ್ತಿಲ್ಲ ಅನಿಸುತ್ತೆ. ಕೊಟ್ಟರೆ ರಿಟರ್ನ್ ಸಿಗುತ್ತೆ, ಕೊಡಲಿಲ್ಲ ಅಂದರೆ ಸಿಗಲ್ಲ. ಇನ್ಮೇಲೆ ನಮ್ಮ ಉತ್ತರ ಕರ್ನಾಟಕದವ್ರಿಗೆ, ನಮ್ಮ ಉತ್ತರ ಕರ್ನಾಟಕದ ಮೇಲೆ ನಿಮಗೆ ಅಭಿಮಾನ ಇದ್ದರೆ ಅಂಥವ್ರ ಕಡೆ ಯಾವತ್ತೂ ಸಾರಿ ಪರ್ಚೇಸ್ ಮಾಡೋಕ್ಕೆ ಹೋಗಬೇಡಿ. ಅವ್ರ ಕಡೆ ಅಂತೂ ಸ್ಪೆಷಲಿ ಮಾಡೋಕ್ಕೆ ಹೋಗಬೇಡಿ. ನಮ್ಮ ಉತ್ತರ ಕರ್ನಾಟಕದವರು ಮತ್ತೆ ಬೇರೆ ಯಾರಾದರೂ ಟ್ರಸ್ಟೆಡ್ ಇದ್ದರೆ ನೀವು ಬೈ ಮಾಡಿ. ಸಿಸ್ಟರ್ಸ್ ಯಾರೇ ಇರಲಿ ಆ ಥರ ನೋಡಿಕೊಂಡು ಬೈ ಮಾಡಿ ಅಂತ ಹೇಳ್ತೇನೆ. ಜಾಸ್ತಿ ಏನು ಲ್ಯಾಗ್ ಮಾಡೋದು ಬೇಡ. ಯಾಕಂದ್ರೆ ನನಗೆ ಹೇಳಬೇಕಂತ ಇದೊಂದು ಆಸೆ ಇತ್ತು, ನಮ್ಮ ತಂಟೆಗೆ ಬರಬೇಡಿ ಅಂತ ಹೇಳೋದು ಆಸೆ ಇತ್ತು. ಸೊ ನಾನು ಹೇಳಿದ್ದೀನಿ. ಅವ್ರು ಒಬ್ಬರನ್ನ ಬಿಟ್ಟರೆ ಉಳಿದವರೆಲ್ಲ ಒಳ್ಳೆಯವರು ಅಂತ ನಾನು ಅನ್ಕೋತೀನಿ.
ಅಂದರೆ ಎಲ್ಲರೂ ಅವ್ರ ಥರನೇ ಇರಲ್ಲ. ಸೊ ನಮ್ಮ ಕಡೆ ಜನರಿಗೆ ಬೈದರೆ ನಾವು ಕೂಡ ಸುಮ್ಮನೆ ಇರಲ್ಲ ಅಂತ ಹೇಳ್ತಾ ಈ ವಿಡಿಯೋ ನಾನು ಎಂಡ್ ಮಾಡ್ತಾ ಇದ್ದೇನೆ. ಮತ್ತೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಬೇರೆ ಒಂದು ಟಾಪಿಕ್ ಜೊತೆ ಸಿಗ್ತೇನೆ. ಅಲ್ಲಿವರೆಗೂ ಬಾಯ್ ಬಾಯ್ ಫ್ರೆಂಡ್ಸ್, ಮತ್ತೆ ಸಿಗೋಣ. ಟೇಕ್ ಕೇರ್.